ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ತುಂಬ ದಿನ ಆದಮೇಲೆ ಒಂದೊಳ್ಳೆ ವ್ಲಾಗ್ ಮೂಲಕ, ಅದರಲ್ಲೂ ನನ್ನ 26th ಬರ್ಡೇ ಡಾಕ್ಯುಮೆಂಟಿಂಗ್ ಮಾಡೋ ಸಲುವಾಗಿ ಈ ವ್ಲಾಗಲ್ಲಿ ನನ್ನ ನೆನಪುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ನನ್ನ ಬರ್ಡೇ ಹೇಗಾಗಬೇಕು, ನನ್ನ ಡೇ ಬ್ಯೂಟಿಫುಲ್ ಆಗಿರಬೇಕು, ಈಗೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀನಿ. ನನ್ನ ಪ್ಲ್ಯಾನ್ಗೂ ನನ್ನ ಊಹೆಗೂ ಮೀರಿದಾಗೆ ಕೆಲವೊಂದಿಷ್ಟು ಸರ್ಪ್ರೈಸಸ್ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ. ಎಕ್ಸಾಕ್ಟ್ಲಿ 12ಗೆ ಗಾನ್ವಿ ಬಂದು ವಿಶ್ ಮಾಡ್ತಾರೆ, ಕೇಕ್ ಕಟ್ ಮಾಡಿಸ್ತಾರೆ. ಸೊ ಅದು ಅನ್ಎಕ್ಸ್ಪೆಕ್ಟೆಡ್, ಫುಲ್ ಖುಷಿ ಆಗುತ್ತೆ. ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು, ಹೌದು ನನ್ನ ಪ್ಲೇಸ್ ಚೇಂಜ್ ಆಗಿದೆ. ರೀಸೆಂಟಾಗಿ ನಾನು PG ಚೇಂಜ್ ಮಾಡಿದೆ, ಅದ್ರ ಜೊತೆ ನಾನು ಜಾಬ್ ಕೂಡ ಚೇಂಜ್ ಮಾಡಬೇಕಾಗಿ ಬಂತು. ಲಾಸ್ಟ್ 1 ಇಯರ್ ನಾನು ಹಳೆ ಕಂಪ್ನಿಯಲ್ಲಿ ಇದ್ದಿದ್ದಾಗಿರ್ಬೋದು, ಹಳೆ PG, ಆ ಎಲ್ಲದರಿಂದನೂ ಒಂದು ಪಾಸಿಟಿವ್ ನೆನಪುಗಳನ್ನ ನಾನು ತಗೊಂಡು ಸ್ಥಳ ಬದಲಾಗಿರೋ ನನ್ನ ಲೈಫ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದೆ. ಸೊ ಗಣೇಶನ ಆಶೀರ್ವಾದ ತಗೊಳ್ಳೋದ್ರ ಮೂಲಕ ನನಗೆ ವಿಘ್ನ ವಿನಾಶಕ ದೇವರು ಏನೇ ಬಂದರೂ ನನ್ನ ಜೊತೆ ನಿಂತಿದೆ ಗಣಪ. ಹಾಗಾಗಿ ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಫಸ್ಟಿಗೆ ನಾನು ಟೆಂಪಲ್ಗೆ ಬಂದೆ. ಚಂದನ ನಾಮ್ನ್ಯಾಹ, ಆಮೇಲೆ ಜಯಲಕ್ಷ್ಮಿ ನಾಮ್ನ್ಯಾಹ, ಸೋಮಶೇಖರ್ ನಾಮ್ನ್ಯಸ್ಯ ಹಂಸಿಕಾ ನಾಮ್ನ್ಯಾಹ ಅಷ್ಟು ಸಹ ಕುಟುಂಬಸ್ಯ ಶುಭಾಭಯ ಆಯುಷ್ಯಾನಂದಾಯ ರಾಹುಲ್ಯ ಮಹಾಗೋತ್ರಭವಸ್ಯ ಅಲ್ಲಿಂದ ನಾನು ರಾಗಿಗುಡ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದೆ. ತುಂಬ ದಿನ ಅನ್ಕೊತಿದ್ದೆ, ಆ್ಯಕ್ಚುಲಿ ನಮ್ಮ PG ಇಂದ 3 ಕಿಲೋಮೀಟರ್ಸ್ ಅಷ್ಟೇ, ಅಂದರೂ ಕೂಡ ನನಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಇವತ್ತು ನನ್ನ ಬರ್ಡೇ ಸ್ಯಾಟರ್ಡೇ ಬಂದಿರೋದ್ರಿಂದ ಕಾಲ ಕೂಡಿ ಬಂತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಟೆಂಪಲ್, ವಿಶಾಲವಾಗಿದೆ. ಯಾರು ಹೋಗಿಲ್ಲ ಅಂತಂದರೆ ನೀವು ಹೋಗ್ಬೋದು. ನಾನು ವಿಡಿಯೋಗಳಲ್ಲೆಲ್ಲ ನೋಡ್ತಿದ್ದೆ, ಬಟ್ ಇವತ್ತು ನೇರವಾಗಿ ದರ್ಶನ ಮಾಡಿದೆ. ಸ್ಯಾಟರ್ಡೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನಗಳಿದ್ದರೂ ಕೂಡ ನನಗೆ ದರ್ಶನ ಮಾಡೋಕ್ಕಾಗಿ. ನಾನು ಮಾರ್ನಿಂಗೇ ಟೆಂಪಲ್ ಹೋಗಿದ್ದೆ. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಇದ್ದಿದ್ದರಿಂದ ನಾನು ಒಬ್ಬಳೇ ಹೋಗ್ಬೇಕಾಗಿ ಬಂತು. ಟೆಂಪಲಿಂದ ನಾನು ರೂಮಿಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಬೇಕಿತ್ತು. ನಾನು ಒಂದು ಮ್ಯಾನ್ಷನ್ನ ಬುಕ್ ಮಾಡಿದ್ದೆ. ಈವ್ನಿಂಗಲ್ಲಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ನನ್ನ ಫ್ರೆಂಡ್ ಸೋನಿಯಾ ಜೊತೆ ಅಂತ. ಆದರೆ ನಾನು PGಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಬೇಕಿದ್ರೆ ನನ್ನ ತಂಗಿ ಬರ್ತೀನಿ ಅಂದಿದ್ಲು, ಬಟ್ ಅವಳ ಜೊತೆ ಅಮ್ಮ ಬರ್ತಾರೆ ಅನ್ನೋದು ನನಗೆ ಸರ್ಪ್ರೈಸಿಂಗ್ ಆಗಿತ್ತು. ಫುಲ್ ಶಾಕ್ ಆಯಿತು ಅವ್ರನ್ನ ನೋಡಿ. ಆ್ಯಂಡ್ ಮುಂಚೆ ಇದ್ದಿದ್ದ ಪ್ಲೇಸಲ್ಲಿ ಒಂದು ಡೆತ್ ಆಗಿತ್ತು. ನನಗೆ ತುಂಬಾ ಭಯ ಪಡ್ಕೊಂಡಿದ್ದೆ. ಸೊ ಆವಾಗ ಅಮ್ಮ ಬಳೆ, ಕುಂಕುಮ ಮತ್ತು ದೇವ್ರ ದಾರ ಎಲ್ಲ ತಂದುಕೊಟ್ರು. 1 ವೀಕ್ ಆ ಭಯದಿಂದ ಫ್ರೆಂಡ್ಸ್ ಜೊತೆನೇ 1 ವಾರ ಅವ್ರ ರೂಮಲ್ಲೇ ಇದ್ದು. ಮತ್ತು ಇನ್ನೊಂದು ಸರ್ಪ್ರೈಸಿಂಗ್ ಅಂದರೆ ಅಮ್ಮ ನನ್ನ ಬರ್ಡೇಗೆ ಸರ್ಪ್ರೈಸಿಂಗ್ ಆಗಿ ನನ್ನ ಮತ್ತು ನನ್ನ ತಂಗಿ ಇನಿಷಿಯಲ್ನ ಅವ್ರನ್ನ ಕೈ ಮೇಲೆ ಟ್ಯಾಟೂ ಮಾಡಿಸ್ಕೊಂಡು ಬಂದಿದ್ರು. ಸೊ ಅದು ಕೂಡ ತುಂಬಾ ಖುಷಿ ಆಯಿತು. ನೆಕ್ಸ್ಟು ಅಲ್ಲಿಂದ ನನ್ನ ತಂಗಿ, ಅಮ್ಮ ಮತ್ತು ಸೋನಿಯಾ ಎಲ್ಲರನ್ನೂ ಕೂಡ ಕರ್ಕೊಂಡು ನಾನು ಏನು ಮ್ಯಾನ್ಷನ್ ಬುಕ್ ಮಾಡಿದ್ದೆ ಅಂದೆ ಅಲ್ಲಿಗೆ ಹೋದೆ. ನಾನು ಪ್ಲ್ಯಾನ್ ಮಾಡಿದ್ದು ಇಲ್ಲಿಂದ ಆಫ್ಟರ್ನೂನು ಹೋಗಿ ಈವ್ನಿಂಗ್ ಎಲ್ಲ ರೂಮ್ ಟೂರೆಲ್ಲ ಮುಗಿಸಿ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು. ಅಲ್ಲಿಂದ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಇಂದ ರೆಡಿಯಾಗಿ. ಮತ್ತು ಕೆಲವೊಂದಿಷ್ಟು ರೀಲ್ಸ್ ಎಲ್ಲನೂ ಇಲ್ಲಿ ನಾನು ಮಾಡ್ಕೊಳ್ಬೇಕು, ಗೆಟ್ ರೆಡಿ ವಿತ್ ಮೀ ಅಥವಾ ಟ್ರಾನ್ಸಿಷನ್ ವಿಡಿಯೋ, ಡಾನ್ಸ್ ವಿಡಿಯೋ ಆ ಥರ. ಬಟ್ ನಾನು ಅಂದ್ಕೊಂಡಿದ್ದ ಹಾಗೆ ನಾನು ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಇವರೆಲ್ಲ ಬಂದಿದ್ದರಿಂದ ಫಸ್ಟ್ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಕೇಕ್ ಕಟ್ ಮಾಡ್ಕೊಳ್ಳೋಣ, ಇವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಪಾಸ್ ಮಾಡಿ ನನ್ನ ಬರ್ಡೇನ ನಾನು ಇವ್ರ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡೆ. ಬಿಕಾಸ್ ನನ್ನಮ್ಮ ಮತ್ತೆ ಊರಿಗೆ ಹೋಗಬೇಕಿತ್ತು. ಹಾಗಾಗಿ ಸಿಂಪಲ್ಲಾಗಿ ಇವಾಗ ಇವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿತ್ತು. ಹಾಗೆ ಕೆಲವೊಂದಿಷ್ಟು ಫೋಟೋಸ್, ವೀಡಿಯೋಸ್ ಆಗಿರ್ಬೋದು, ಜೊತೆಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು ಹೇಗಾಗಿದೆ ಅಂತ. ಬಂದಾಗ ತುಂಬಾ ಚೆನ್ನಾಗಿತ್ತು. ನಾನು ರೂಮ್ ಟೂರ್ ಮಾಡೋಣ ಫಸ್ಟು ಹೋಗಿದಾಗ ಅಂದ್ಕೊಂಡಿದ್ದೆ, ಎಲ್ಲ ಹೇಗೋ ಆಗಿತ್ತು. ಅವ್ರು ಹೋದ್ಮೇಲೆ ಮತ್ತೆಲ್ಲ ನೀಟಾಗಿ ರೂಮೆಲ್ಲ ತೋರಿಸೋಣ ಅಂತ ಅಂದ್ಕೊಂಡ್ರೆ, ಬಿಕಾಸ್ ನಾನು ಬೇಗ ರೆಡಿಯಾಗಿ ಅವ್ರನ್ನು ಕಳಿಸ್ಕೊಡ್ಬೇಕಿತ್ತಲ್ಲ. ಹಾಗಾಗಿ ನನ್ನ ಬರ್ಡೇಗೆ ಇನ್ನೊಂದು ಸರ್ಪ್ರೈಸಿಂಗ್ ಅಂತ ನನಗೆ ಸಿಕ್ಕಿದ್ದು ಸೋನಿಯಾಯಿಂದ. ಅವರು ನನಗೆ ಏನು ಬೇಕು, ಫೋಟೋಸ್, ವೀಡಿಯೋಸ್ ಆಗಿರ್ಬೋದು, ನನಗೆ ಎಲ್ಲ ಖುಷಿ ಪಡಿಸ್ಬೋದು, ಎಲ್ಲನೂ ಅವ್ರು ಮಾಡಿಕೊಟ್ರು. ಎಲ್ರಿಗೂ ನಾನು ಪಿಜ್ಜಾ ಆರ್ಡ್ರ್ ಮಾಡಿದ್ದೆ. ಪಿಜ್ಜಾ ಮತ್ತು ನನ್ನ ತಂಗಿಗೆ, ಅವಳು ಡಯಟಲ್ಲಿದ್ದಾಳೆ ಅಂತ ಹೇಳಿದ್ಲು, ಅವಳಿಗೆ ಕ್ಯಾಲಿಫೋರ್ನಿಯಾ ಬರೀಟ ಆರ್ಡ್ರ್ ಮಾಡಿದೆ. ಎಲ್ಲರೂ ತಿಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿ ಅವರು ಈವ್ನಿಂಗ್ ಹೊರಟರು, ನನ್ನ ತಂಗಿ ಮತ್ತು ನಮ್ಮಮ್ಮ. ಬಾಯ್ ಬಾಯ್ ಬಾಯ್. OTP 4230. ಬಾಯ್ ಬಾಯ್. ದೆನ್ ಅವ್ರನ್ನ ಆಟೋ ಬುಕ್ ಮಾಡಿ ನಾನು ಕಳಿಸ್ಕೊಟ್ಟು ನಿಮಗೋಸ್ಕರ ಇಲ್ಲಿ ರೂಮ್ ಟೂರ್ ಮಾಡ್ತಿದ್ದೀನಿ. ನಾನು ಸುಪ್ರೀಂ ಮ್ಯಾನ್ಷನಲ್ಲಿ ಒಂದು ಫ್ಲ್ಯಾಟ್ನ ಬುಕ್ ಮಾಡಿದ್ದೆ. ನಾನು ಸೋನಿಯಾ 2 ಡೇಸ್ ಇರ್ತೀವಿ. ಇದು ಒಂಥರ 2 ಡೇಸ್ ನಮಗೆ ಹೋಮ್ ಥರ ಅಂತಲೇ ಹೇಳ್ಬೋದು. ಅಮ್ಮ ನನ್ನ ತಂಗಿ ಕೇಕ್ ಕಟ್ ಮಾಡಿಸಿ ಹೋದರು. ನಾನು ಇವಾಗ ಹೇಗಿದೆ ಹೋಮ್ ಟೂರ್ ಅಂತ ನಿಮಗೆ ತೋರಿಸ್ತೀನಿ.
ನೋಡ್ತಾ ಇರ್ಬೋದು ಹೀಗಿದೆ. ಫ್ರಿಜ್ ಕೊಟ್ಟಿದ್ದಾರೆ, ಫ್ಲವರ್, ರೆಡ್ ರೋಸ್, ಅಫ್ಕೋರ್ಸ್ ಗರ್ಲ್ಸಿಗಂತೂ ರೋಸ್ ಅಂದರೆ ಇಷ್ಟ, ಇನ್ನೂ ರೆಡ್ ರೋಸ್ ಕೇಳಬೇಕಾ. ಮತ್ತು ಕೇಕ್ ನನ್ನ ತಂಗಿ ತಂದಿದ್ದು, ಒಬ್ಬಟ್ಟು ನನ್ನ ಬರ್ಡೇಗೆ ಅಮ್ಮ ಮಾಡ್ಕೊಂಡು ಬಂದಿದ್ದು. ಸೊ ಸದ್ಯಕ್ಕೆ ಇಷ್ಟು ಇಟ್ಟಿದ್ದೀವಿ. ಸೋಫಾ, ಟಿ ವಿ. ಆ್ಯಕ್ಚುಲಿ ನಾವು ಕಾಫಿ ಮಾಡ್ಕೊಂಡು ಕುಡಿದ್ವಿ. ಸೋನಿಯಾ ವಾಶ್ ಮಾಡ್ತಿದ್ದಾರೆ. ನಂದು ಬರ್ಡೇ ಆವಾಗಲಿಂದ ಅವ್ರ ಹತ್ರನೇ ಕೆಲಸ ಮಾಡ್ತಿದ್ದಾಯಿತು. ಹಾಗೆ ಡಾಮಿನೋಸಲ್ಲೆಲ್ಲ ಆರ್ಡ್ರ್ ಮಾಡಿ ತಿಂದಿದ್ದಾದಮೇಲೆ ಈವ್ನಿಂಗ್ ನಾವು ಕಾಫಿ ಮಾಡ್ಕೊಳ್ತಾ ಇರೋದು. ಇಷ್ಟ ಆಯ್ತಾ ಮ್ಯಾಂಕ್ಷನ್? ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಇದು ವಾಶ್ರೂಮ್, ಕ್ಲೀನಾಗಿದೆ, ಹೈಜಿನಾಗಿ. ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ನಾನು ನಿಮಗೆ ರೂಮ್ನ ತೋರಿಸ್ತೇನೆ. ಹೇಗಿದೆ ಅಂತ. ಇಲ್ಲೊಂದು ಈ ಥರ ಮಿರರ್ ಕೊಟ್ಟಿದ್ದಾರೆ. ಬನ್ನಿ. ದೆನ್ ಕಬರ್ಡ್. ಕೆಲವೊಂದು ಇಷ್ಟ ಐಟಮ್ಸ್ನ ನಾವು ಆ ಕಡೆ ಇಟ್ಟಿದ್ದೆ. ಸ್ಲೈಡ್ಸ್. ನನಗೆ ಬೆಸ್ಟ್ ಇಷ್ಟ ಆಗಿದ್ದು ಈ ಮಿರರು. ಸೊ ಮ್ಯಾಂಡೇಟರಿ ಪೋಸ್. ಓಕೆ. ಗರ್ಲ್ಸ್ಗೆ ಮಿರರ್ ಅಂದರೆ ತುಂಬ ಇಷ್ಟ. ಇನ್ನೊಂದು ಬಾಲ್ಕನಿ ತುಂಬ ಇಷ್ಟ ಆಗಿದ್ದು. ತುಂಬಾನೇ ಚೆನ್ನಾಗಿದೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ವೆದರ್ ಕೂಡ ಇವತ್ತು ತುಂಬ ಚೆನ್ನಾಗಿದೆ. ನೋಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇದಾಗಿತ್ತು ನಮ್ಮ ರೂಮ್, ಹಾಲ್, ಕಿಚನ್, ವಾಶ್ರೂಮ್, ಟೋಟಲಿ ಒಂದು ಕೌಂಟರ್. 2 ಡೇಸಿಗೆ ನಾನು ಆವಾಗಲೇ ಹೇಳಿದಾಗೆ ನಮ್ಮ ಹೋಮ್ ಇದು ನಮಗಂತೂ ಇಷ್ಟ ಆಯಿತು. ಸುಮಾರಷ್ಟು ದಿನ ಆ ಟೆನ್ಷನ್ ಈ ಟೆನ್ಷನ್ ಅಂತ ಇದ್ದಿದ್ದು ನಮಗೆ 2 ದಿನ ಆರಾಮಾಗಿರ್ಬೋದು ಅಂತ. ಹೌದು. ನನ್ನ 26 ಬರ್ಡೇನ ಡಾಕ್ಯುಮೆಂಟಿಂಗ್ ಮಾಡೋಕ್ಕೋಸ್ಕರ, ರೀಲ್ಸ್ ಮಾಡೋಕ್ಕೋಸ್ಕರ, ವಿಡಿಯೋಸ್ ಮಾಡೋಕ್ಕೋಸ್ಕರ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದು. ನಿಮಗೆ ಗೊತ್ತು, ನಾನು ಜಾಸ್ತಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ. ಜಸ್ಟ್ ಬಿಕಾಸ್ ಮೆಮರೀಸ್ಗೋಸ್ಕರ, ಡಾಕ್ಯುಮೆಂಟಿಂಗ್ ಮಾಡೋಕ್ಕೋಸ್ಕರ, ಎಲ್ಲರೂ ಸೇವ್ ಮಾಡೋಕ್ಕೋಸ್ಕರ ನಾನು ಇದನ್ನು ಮಾಡ್ಕೊತಿರೋದು. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ತಿದೆ ಅಂತ. ನೆಕ್ಸ್ಟ್ ಕ್ಲಿಪ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಇಲ್ಲಿ ನಾವು ರೀಲ್ ಟ್ರಾನ್ಸಿಷನ್ ಮಾಡೋಕ್ಕೆ ಟ್ರೈ ಎಲ್ಲ ಮಾಡ್ತಿದ್ದೀವಿ, ಕರೆಕ್ಟಾಗಿ ಬರಲಿ ಅಂತ. ಅದ್ರ ಜೊತೆ ಬೇರೆ ಬೇರೆ ಥರ ಹೀಗೆಲ್ಲ ಮಾಡ್ಬೋದು. ಕೆಲವೊಂದು ಜನ ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೆ, ಈ ಥರ ಪೋಸ್ ಕೊಡೋಣ, ಆಮೇಲೆ ನೆಕ್ಸ್ಟು ನಾವು ಡ್ರೆಸ್ ವೇರ್ ಮಾಡೋದ್ಮೇಲೆ ಹಿಂಗೆ ಮಾಡೋಣ ಅಂತ. ಎಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ ನಮ್ಗೆ ಇಲ್ಲೇ ನಾನು ರೆಡಿ ಆಗೋಷ್ಟರಲ್ಲೇ 8 o'clock ಆಗೋಗ್ಬಿಟ್ಟಿತ್ತು. ಸೊ ಇವಾಗ ರೆಸ್ಟೋರೆಂಟ್ಗೆಲ್ಲ ಹೋಗೋದ್ರೆ ಆಗಲ್ಲ ಅಂದ್ಬಿಟ್ಟು ರಾಣಿದಾಗಿ ನಾನು ರೆಡಿ ಆಗೋ ಅಷ್ಟರಲ್ಲಿ ಎಲ್ಲ ಅವರೇ ತರಿಸಿ ನನಗಿಂತ ಮುಂಚೆನೇ ರೆಡಿಯಾಗಿ ನನಗಿಷ್ಟ ಆಗೋ ಫ್ಲವರ್, ಬೊಕ್ಕೆ, ಡ್ರೆಸ್ ಮ್ಯಾಚಿಂಗ್, ಬ್ಯಾಕ್ಗ್ರೌಂಡನ್ನ ಅಲ್ಲೇ ಅರೇಂಜ್ ಮಾಡಿದರು. ಹ್ಯಾಪಿ ಬರ್ತ್ಡೇ ಟು ಯು ಚಂದನ, ಹ್ಯಾಪಿ ಬರ್ತ್ಡೇ ಟು ಯು. ನೆಕ್ಸ್ಟ್ ನಾವು ಡಾನ್ಸ್ ರೀಲ್ ಮಾಡಬೇಕು ಅಂದ್ಕೊಂಡಿದ್ವಿ, ಹಾಗಾಗಿ ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಇಲ್ಲಿ ರೀಲ್ಸ್ ಮಾಡ್ತಿದ್ದೀವಿ. ನಾನು ಇನ್ನೊಂದು ಏನು ಹೇಳಬೇಕು ಅಂದರೆ, ಎಲ್ಲಿ ಯಾವ ಥರ ಡ್ರೆಸ್ ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ವರ್ಕ್ ಅಂತ ಬಂದರೆ, ಟೆಂಪಲ್ ಅಂತ ಬಂದರೆ, ಯಾರ ಮುಂದೆ ಹೇಗೆ ಮಾತಾಡಬೇಕು ಎಲ್ಲ ನಾನು ಕಲ್ತಿದ್ದೀನಿ. ಸೊ ಬೇರೆಯವ್ರಿಗೆ ಏನೋ ಅನ್ಕೊತಾರೆ ಅಂತ ನನ್ನ ಡ್ರೆಸ್ನ ನಾನು ವೇರ್ ಮಾಡೋದನ್ನ ಸ್ಟಾಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನನ್ನ ಹಣ, ನನ್ನ ಸಂತೋಷ, ನನ್ನ ಸ್ವಾರ್ಥ ಖುಷಿಗೋಸ್ಕರ ಹೀಗಿರೋದೇನು ತಪ್ಪಿಲ್ಲ. ನಾನು ಇದ್ರ ಬಗ್ಗೆ ನಾನು ತುಂಬ ತಲೆನೂ ಕೆಡಿಸ್ಕೊಳ್ಳಲ್ಲ. ನಾನು ಹೇಗಿರಬೇಕು ಹಾಗೆ ಇರ್ತೀನಿ. 10:30 ಆದಮೇಲೆ ನಮಗೆ ಹಸುವಾಗ್ತಾ ಇತ್ತು, ಹಾಗಾಗಿ ಮೇಘನಾಸ್ ಬಿರಿಯಾನಿಯಿಂದ ಬಿರಿಯಾನಿ ಮತ್ತು ಪನ್ನೀರ್ ಗ್ರೇವಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಬಿಕಾಸ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವೆಜ್ ನಾನು ತಿನ್ನೋದು, ಹಾಗಾಗಿ ಇಬ್ಬರು ತಿಂದು ಮಲ್ಕೊಂಡ್ವಿ. ದೊಡ್ಡ ಅರಮನೆ ಕೊಟ್ಬಿಟ್ಟು ಮಲ್ಕೊ ಅಂದ್ರೂ ಒಬ್ಬಳೆ ಮಲ್ಕೋಕ್ಕಾಗಲ್ಲ. ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.